ಎಲ್ಲ ಕಡೆ ಎಲ್ಲದೂ ನೋಡೋದಕ್ಕೆ ಸಿಗಲ್ಲ. ನೀವು ಜಾತ್ರೆಗಳಲ್ಲಿ ಹೋದರೆ ಈ ಥರದ್ದೆಲ್ಲ ಸಿಗುತ್ತೆ. ಬಟ್ ಇಲ್ಲಿ ಇವತ್ತು ದರ್ಶನ್ ಅವ್ರ ಬರ್ತ್ಡೇನ ಅವ್ರ ಅಭಿಮಾನಿಗಳು ಕೂಡ ಅವ್ರ ಜಾತ್ರೆ ಥರನೇ ಆಚರಿಸ್ತಿದ್ದಾರೆ. ಯಾಕೆ ಜಾತ್ರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ತೋರಿಸ್ಬಿಡ್ತೀನಿ. ನಿಮಗೆ ಬನ್ನಿ, ಇಲ್ಲಿ ನೋಡ್ಬೋದು ದರ್ಶನ್ ಅವರು ಏನೇನು ಅಭಿನಯಿಸಿದ್ದಾರೆ, ಯಾವ್ಯಾವ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದೆಲ್ಲ ಸಿನಿಮಾದು ಫೋಟೋ ಹೊಡೆದ್ಬಿಟ್ಟು ಪೋಸ್ಟ್ಗಳು ಮಾಡ್ಕೊಂಡು ಇಲ್ಲಿ ತಂದು ಇಟ್ಕೊಂಡಿದ್ದಾರೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬರ್ದಿದ್ದಾರೆ ಅದರಲ್ಲಿ. ಇನ್ನು ಇಲ್ಲಿ ಬಂದು ನೋಡ್ಬೋದು ನೀವು. ಇಲ್ಲಿ ಅಂಬರೀಷ್ ಅವ್ರದ್ದಿದೆ, ರಾಜ್ಕುಮಾರ್ ಅವ್ರದ್ದಿದೆ, ವಿಷ್ಣುವರ್ಧನ್ ಅವ್ರದ್ದಿದೆ. ಪ್ರತಿಯೊಂದು ಪೋಸ್ಟ್ಗಳಿದೆ. ಇಲ್ಲೇನು ಅಭಿಮಾನಿಗಳು ಬರ್ತಾ ಇದ್ದಾರೆ, ಅಭಿಮಾನಿಗಳಿಗೆ ಇದನ್ನೆಲ್ಲ ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅನ್ನೋ ಒಂದು ರೀತಿಯಲ್ಲಿ ಇಷ್ಟೊಂದು ಪೋಸ್ಟ್ಗಳನ್ನೆಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದಾರೆ. ನೀವು ನಿಮ್ದೇನು ಅಂಗಡಿ ಇದು? ಆಟೋ ಡ್ರೈವರ್ ನಿಮ್ದೇನಾ? ಬನ್ನಿ ಒಂದು ನಿಮಿಷ ಮಾತಾಡ್ತೀನಿ, ಕೂತ್ಕೊಳ್ಳಿ. ಸರ್ ಯಾವ್ರು ನಿಮ್ಮದು? ನಮ್ಮ ಚಿತ್ರದುರ್ಗ ಸರ್. ಚಿತ್ರದುರ್ಗದಿಂದ ಇಲ್ಲಿಗೆ ಬಂದಿದ್ದೀರಾ? ಇಲ್ಲೇ ಬೆಂಗಳೂರಲ್ಲೇ ಮನೆ ಇರೋದು. ನೇಟಿವ್ ಪ್ಲೇಸ್ ಚಿತ್ರದುರ್ಗ. ಇದೆಲ್ಲ ಇವತ್ತು ದರ್ಶನ್ ಅವ್ರ ಮನೆ ಮುಂದೆ ದರ್ಶನ್ ಅವ್ರ ಬರ್ತಡೇನ ಯಾಕೆ ಮಾಡ್ಬೇಕನ್ಸುತ್ತೆ ನಿಮಗೆ? ಇದು ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ನಮ್ಮ ಯಜಮಾನದು ತುಂಬ ಸೇಲ್ ಆಗ್ತಾ ಇದೆ. ನಾವು ಪ್ರತಿ ವರ್ಷನೂ ಬರ್ತಡೇ ಮಾಡ್ತೀವಿ, ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ಬರ್ತಡೇ ನಿಮಗೆ ಒಳ್ಳೆ ವ್ಯಾಪಾರ ಆಗುತ್ತೆ? ಒಳ್ಳೆ ವ್ಯಾಪಾರ ಆಗುತ್ತೆ. ಜಾಸ್ತಿ ಯಾರು ಫೋಟೋ ಹೋಗುತ್ತೆ ಇವತ್ತು? ದರ್ಶನ್ದೇ. ದರ್ಶನ್ ಅವ್ರದ್ದು ಬಿಟ್ರೆ ಅಂಬರೀಷ್ ಅವ್ರದ್ದಿದೆ. ದರ್ಶನ್ ಅವ್ರದ್ದು ಬಿಟ್ರೆ ವಿಷ್ಣುವರ್ಧನ್ ಓಡುತ್ತೆ, ಸ್ವಲ್ಪ ಸುದೀಪ್ ಓಡುತ್ತೆ, ಪರವಾಗಿಲ್ಲ. ದರ್ಶನ್ 90% ಓಡೋದು. ಇವತ್ತು ಅವ್ರ ಬರ್ತಡೇ ದಿನ ಅವ್ರ ಫ್ಯಾನ್ಸ್ಗಳೆಲ್ಲ ಬಂದು ತಗೊಂಡು ಹೋಗ್ತಾರೆ. ಬರೀ ದರ್ಶನ್ ಇವತ್ತು ಬೆಳಿಗ್ಗೆಯಿಂದ ಹಾಕೊಂಡಿದ್ರೆ ಅಥವಾ ನೆನೆಯಿಂದ ಹಾಕೊಂಡಿದ್ರೆ? ಬೆಳಿಗ್ಗೆಯಿಂದ ಹಾಕೊಂಡಿದ್ದೀನಿ. ಬೆಳಿಗ್ಗೆಯಿಂದ ಹಾಕೊಂಡಿದ್ರೆ. ಇನ್ನು ಅವ್ರ ಫ್ಯಾನ್ಸ್ಗಳೆಲ್ಲ ತುಂಬಾ ಜನ ಇದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದರ್ಶನ್ ಅಭಿಮಾನಿಗಳು ಯಜಮಾನ ಪಿಕ್ಚರ್ ತುಂಬಾ ಚೆನ್ನಾಗಿದೆ, ನೋಡ್ಬೇಕು ಅಂತ ಶತದಿನೋತ್ಸವ ಆಚರಣೆ ಮಾಡ್ಲಿ ಅಂತ ಕೇಳ್ಕೊಂತೇನೆ. ಟ್ರೈಲರ್ ನೋಡಿದ್ರ ನೀವು? ಟ್ರೈಲರ್ ನೋಡಿದೆ. ತುಂಬಾ ಹಾಡೆಲ್ಲ ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ ನಿಮ್ಗೆ ಟ್ರೈಲರ್? ತುಂಬಾ ಇಷ್ಟ ಆಯ್ತು ಯಜಮಾನ ಫಿಲಂ. ಥ್ಯಾಂಕ್ ಯು. ನಮ್ಮ ಹತ್ರ ಇಲ್ಲಿ ಯಜಮಾನ ಸ್ಟಿಕ್ಕರ್ ಜಾಸ್ತಿ ಓಡ್ತಾ ಇರೋದು. ಹೌದು. ಇನ್ನು ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ರಾ? ಮೀಟ್ ಮಾಡಿದ್ದೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವಿಶ್ ಮಾಡಿದ್ರ ದರ್ಶನ್ ಸರ್ಗೆ? ವಿಶ್ ಮಾಡಿದೆ ಸರ್. ಏನು ಹೇಳಿದ್ರು? ನಾನು 10 ವರ್ಷದಿಂದ ಬರ್ತಾ ಇದ್ದೀನಿ. ಏನಿಲ್ಲ, ವಿಶ್ ಮಾಡಿದ್ವಿ, ಬಂದ್ವಿ ಅಷ್ಟೇ. ಕೇಕು ಮತ್ತು ಬ್ಯಾನರ್ ಎಲ್ಲ ಹಾಕ್ಬೇಡಿ ಅಂತ ಹೇಳಿದ್ರು, ಆಯಿತು ಅಂತ ಹೇಳಿದ್ವಿ ಅಷ್ಟೇ. ಮಚ್ಚಲ್ಲಿ ನೋಡಿದ್ರೆ ಒಂದೇ ಅಟ್ಟು, ದರ್ಶನ್ ನೋಡಿದ್ರೆ ಬದುಕದೇ ಡೌಟು. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಯೊಬ್ಬರು ಏನಿಲ್ಲಿ ಅವ್ರ ಸ್ಟಿಕ್ಕರ್ಗಳನ್ನ ಮಾರಾಟ ಮಾಡ್ತಾರೆ, ಅವ್ರ ಮಾತು. ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಫಿಲ್ಮಿ ವೇಟ್.